ಹಾಗಾದ್ರೆ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆದಂತಂದ್ರೆ ರಾಜ್ಯಪಾಲರು ಕೆಲವು ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಲ್ಲ ಅಂತ ಮೊದಲಿಗೆ ತಗಾದೆಯನ್ನ ತೆಗೆದಿದ್ರು. ಅದು 11 ಪ್ಯಾರಾಗಳ ವಿಚಾರಕ್ಕೆ. ಹಾಗಾದ್ರೆ ರಾಜ್ಯಪಾಲರು ಯಾಕೆ ವಿರೋಧ ವ್ಯಕ್ತಪಡಿಸಿದ್ರು? ಅಂತ ಸಂಗತಿಗಳು ಏನಿತ್ತು ಭಾಷಣದಲ್ಲಿ? ಬನ್ನಿ ಅದನ್ನ ನೋಡ್ಕೊಂಬರೋಣ. ಮನ್ರೇಗಾ ಕಾಯ್ದೆ ಬದಲಾವಣೆಯನ್ನ ಒಪ್ಪಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಸುತಾರಾಂ ಸಿದ್ಧವಿಲ್ಲ. ಈ ಕಾರಣಕ್ಕೆ ಜಿ ವಿರುದ್ಧ ನಿರ್ಣಯ ಮಂಡಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಹೀಗಾಗಿ ವಿಶೇಷ ಅಧಿವೇಶನ ಕರೆದಿತ್ತು. ಜಂಟಿ ಅಧಿವೇಶನವಾಗಿದ್ದರಿಂದ ರಾಜ್ಯಪಾಲರ ಭಾಷಣದಲ್ಲೂ ಸರ್ಕಾರ ತನ್ನ ನಿಲುವು ಸೇರಿಸಿತ್ತು. ರಾಜ್ಯಪಾಲರು ಓದಿದ್ರೆ ಅದರ ಮೇಲೆ ಚರ್ಚೆ ಆಗ್ತಾ ಇತ್ತು. ಈ ಮೂಲಕ ನಿರ್ಣಯ ಕಳುಹಿಸುವುದು ಸರ್ಕಾರದ ಉದ್ದೇಶವಾಗಿತ್ತು. ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿದ್ದು ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಅದರಲ್ಲಿ ಮನ್ರೇಗಾದಲ್ಲಿ ಉದ್ದೇಶ ಏನಪ್ಪಾ ಅಂತಂದ್ರೆ ಮನ್ರೇಗಾವನ್ನ ಮರುಸ್ಥಾಪನೆ ಮಾಡಬೇಕು. ಜಿ ಯೋಜನೆ ವಿರುದ್ಧ ಸರ್ಕಾರದ ಆರೋಪವೇನು, ಸರ್ಕಾರದ ನಿರ್ಧಾರ ಏನು ಅನ್ನೋದನ್ನ ರಾಜ್ಯಪಾಲರ ಭಾಷಣದ 11 ಪ್ಯಾರಾಗಳಲ್ಲಿ ವಿವರಿಸಿತ್ತು. ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ಇದ್ದ ಅಂಶಗಳನ್ನ ಓದಲು ನಿರಾಕರಿಸಿದ ರಾಜ್ಯಪಾಲರು ಕೇವಲ 2 ಸಾಲಿನ ಭಾಷಣ ಓದಿ ನಿರ್ಗಮಿಸಿದ್ರು. ಹಾಗಾದ್ರೆ ರಾಜ್ಯಪಾಲರು ಓದದೆ ಬಿಟ್ಟ 11ನೇ ಪ್ಯಾರಾದ ಪ್ರಮುಖ ಅಂಶಗಳು ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿ ಏನಿತ್ತು? ಹೊಸ ಯೋಜನೆ ಕೇಂದ್ರೀಕೃತ ವ್ಯವಸ್ಥೆಗೆ ಭದ್ರ ಬುನಾದಿ ಹಾಕುವ ಹುನ್ನಾರ ಹೊಂದಿದೆ. ರಾಷ್ಟ್ರದ ಹಿತಾಸಕ್ತಿಯನ್ನ ವಿನಾಶದಂಚಿಗೆ ದೂಡುವ ಕ್ರಮವಾಗಿದೆ. ವಿಬಿಜಿ ರಾಮ್ಜಿ ಬಂಡವಾಳ ಶಾಹಿಗಳ ಹಿತಾಸಕ್ತಿ ಇದೆ. ರಾಜ್ಯಗಳು ನಿಧಿಯ 40ರಷ್ಟು ಪಾಲು ನೀಡಬೇಕು. ಇದು ವಿಫಲವಾದರೆ ಯೋಜನೆ ಕ್ರಮೇಣ ಅಳಿವಿನತ್ತ ಕೊಂಡೊಯ್ಯುತ್ತೆ ಅಂತಿತ್ತು. ಹೀಗೆ ವಂಚನೆ, ಹುನ್ನಾರ, ಬಂಡವಾಳಶಾಹಿ, ವಿನಾಶ ಅಂತೆಲ್ಲ ಬಳಸಿರುವ ಭಾಷೆಯನ್ನ ಓದಲು ರಾಜ್ಯಪಾಲರು ನಿರಾಕರಿಸಿದ್ರು. ಹೀಗಾಗಿ ನಿಯಮಗಳ ಅನುಸಾರ ಬಂದು 2 ಲೈನ್ ಭಾಷಣ ಮಾಡಿ ಹೋದ್ರು. ಒಂದ್ ವೇಳೆ ಸರ್ಕಾರ ಕೊಟ್ಟ ಭಾಷಣ ಕೊಂಚ ಸಾಫ್ಟ್ ಆಗಿದ್ರೆ ರಾಜ್ಯಪಾಲರು ಓದ್ತಾ ಇದ್ರೇನು ಗೊತ್ತಿಲ್ಲ. ಸದ್ಯ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಮಂಡಿಸಲು ನಿರ್ಧರಿಸಲಾಗಿದೆ. ಈ ನಡುವೆ ಸಚಿವ ಸಂಪುಟ ಸಭೆಯಲ್ಲೂ ರಾಜ್ಯಪಾಲರ ನಡೆಯ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.